ಹೇ ಹನ್ನು, ಕಂದಮ್ಮ ನಿಂಗೆ ಗೊತ್ತಾ, ನನಗೆ ಕಂದಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಹನ್ನು ಅನ್ನೋ ಪದ ಭಾರಿ ಇಷ್ಟ ಆಗುತ್ತೆ. HANNU, ಹನ್ನು. ನನಗೆ ತುಂಬ ಇಷ್ಟವಾದಂಥ ಹೆಸರು ಅದು. ಇನ್ಫ್ಯಾಕ್ಟ್ ಪೆಟ್ ನೇಮ್. ಕರೀಲ ಇನ್ಮೇಲೆ ನನ್ನ ಹಾಗೆ. ಓಕೆ, ಈ ಎಪಿಸೋಡಲ್ಲಿ ಫುಲ್ ಹಾಗೆ ಕರಿತೀನಿ. ನಿಂಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡೋಣ, ಇಲ್ಲ ಅಂದರೆ ಬೇಡ. ಓಕೆ ಸರಿ. ಇವಾಗ ಊಟ ಮಾಡ್ಕೊಂಡ್ಯಾ? ಕರ್ಕೊಂಡು ಹೋಗ್ಲಾ? ಸರಿ, ಹಾಗಾದರೆ ಹೊರಡೋಣ. ಕಣ್ಮುಚ್ಚು. ಎರಡು ದಿನ ಆಯ್ತಲ್ವಾ ನಾನು ನಿನಗೆ ಸಿಕ್ಕಿ. ಬಟ್ ನನಗೆ ಹನ್ನು ನೀನಂದ್ರೇ ಖುಷಿ. ನಿಂಗೆ ಗೊತ್ತು, ಬಟ್ ನನ್ನ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ಇನ್ಫ್ಯಾಕ್ಟ್ ಪ್ರತಿ ಬಾರಿ ಮೀಟ್ ಆದಾಗಲೂ ಕೂಡ ಪ್ರೀತಿನ ಅತಿಯಾಗಿ ವ್ಯಕ್ತಪಡಿಸ್ಬೇಕು ಅನಿಸುತ್ತೆ. ಪ್ರತಿ ಬಾರಿ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾನೆ ಇರುತ್ತೆ. ಅದು ಅಲ್ಲದೆ ನಿನ್ನ ಈ ರೀತಿ 2 ದಿನ ಮೀಟ್ ಮಾಡಿಲ್ಲ ಅಂದರೆ ಜಾಸ್ತಿ ಆಗಿಬಿಡುತ್ತೆ ಪ್ರೀತಿ. ತುಂಬ ಮಿಸ್ ಮಾಡ್ಕೋತಿರ್ತೇನೆ. ಓಕೆ ನಡಿ, ತುಂಬ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು. ಕೆಲವೊಮ್ಮೆ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನಿಸ್ಬೋದು, ಬಟ್ ಇಂಪಾರ್ಟೆಂಟ್. ಸಮುದ್ರದ ಹತ್ರ ಹೋಗೋಣ. ಓಕೆ, ತುಂಬ ಕಡೆ ನಿನ್ನನ್ನು ಸುತ್ತಿಸ್ಬೇಕು ಅಂತ ಆಸೆ ಇದೆ. ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ನನಗೆ ತಿಳಿಸು ನೀನು, ಓಕೆನಾ? ಹೇ ಸಮುದ್ರ, ಹನ್ನು ಇಸ್ ಹಿಯರ್. ಹನ್ನು, ಆಮೇಲೆ ಆಟಾಡುವಂತೆ. ಇವಾಗ ನಾನು ನಿನಗೆ ಏನೋ ಹೇಳಬೇಕು, ಕೇಳಿಸ್ಕೊ. ನಿನ್ನನ್ನು ನಾನು ನಿನ್ನ ಪ್ರಪಂಚಕ್ಕೆ ಕಳಿಸ್ಕೊಡ್ಬೇಕಾದ್ರೆ ನಿನ್ನ ಒಂದು ಮಗುವಾಗಿ ಕಳಿಸ್ಕೊಟ್ಟೆ, ಕರೆಕ್ಟ್ ಅಲ್ವಾ? ಒಬ್ಬ ಮನುಷ್ಯನ ರೂಪದಲ್ಲಿ. ನಾನು ಹೇಳಿದ್ದೊಂದೆ, ಒಂದು ನೀನು ಗಂಡಾಗಿ ಹುಟ್ತೀಯಾ ಇಲ್ಲ ಹೆಣ್ಣಾಗಿ ಹುಟ್ತೀಯಾ ಅಂತ. ಬಟ್ ಯಾವ ಜಾತಿಲಿ ಹುಟ್ತೀಯಾ, ಯಾವ ಧರ್ಮದಲ್ಲಿ ಹುಟ್ತೀಯಾ, ನಾನು ಅದು ಯಾವುದನ್ನು ಡಿಸೈಡ್ ಮಾಡಲಿಲ್ಲ. ಅದು ನಿಮ್ಮ ಮನೆಯವರು, ನಿನ್ನ ಸುತ್ತಮುತ್ತ ಜನರು ಮಾಡ್ಕೊಂಡಿರೋದು. ನನಗೆ ನೀನು ಮಗು ಅಷ್ಟೇ. ನಿನಗೆಲ್ಲ ಈ ಜಾತಿ ಧರ್ಮ ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು, ಬಟ್ ನನಗೆಲ್ಲ ಈ ಜಗತ್ತೇ ನಂದಾಗಿರ್ಬೇಕಾದ್ರೆ ಜಾತಿ ಧರ್ಮ ಇದೆಲ್ಲ ಮುಖ್ಯ ಆಗುತ್ತಾ? ನೀನು ನಿನ್ನ ಜಗತ್ತಲ್ಲಿ ಹುಟ್ಟಿದ್ದು ಬದುಕಿ ಬಾಳಕ್ಕೆ, ಖುಷಿಯಾಗಿ ಎಲ್ಲ ರೀತಿಯಾದ ಅನುಭವನ ಪಡ್ಕೊಳ್ಳೋಕ್ಕೆ. ಆದರೆ ಈ ಜಾತಿ ಮತ್ತು ಧರ್ಮ ಎಲ್ಲಿಂದ ಬಂತು, ಹೇಗೆ ಬಂತು, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ನಾನು ಹಿಂಗೆ ಕೇಳ್ತೀನಿ. ಉತ್ತರ ಕೊಡೋಕ್ಕಾದರೆ ಕೊಡು, ಇಲ್ಲ ಅಂದರೆ ಪರವಾಗಿಲ್ಲ. ಈ ಜಾತಿ ಅಂದರೆ ಏನು ಮತ್ತು ಧರ್ಮ? ನಾನಂತೂ ಮಾಡಿಲ್ಲ ಇದು ಯಾವುದನ್ನು ಕೂಡ. ಬಟ್ ಏನದು? ಚೂರು ಯೋಚನೆ ಮಾಡು ಬಂಗಾರ. ನೀನೀಗ ನಿನ್ನ ಪ್ರಪಂಚದಲ್ಲಿ, ನಿನ್ನ ಮನೇಲಿ, ನಿನ್ನ ರೂಮಲ್ಲಿ ಒಬ್ಬರೇ ಹೇಳ್ತಾ ಕೂತಿರ್ಬೋದು. ಓಕೆ, ಏನೋ ದೊಡ್ಡದಾಗಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಯಾವುದಕ್ಕೂ ಪರಿಹಾರ ಸಿಗದೆ ನೀನು ತುಂಬ ಯೋಚನೆ ಮಾಡ್ತಿರ್ಬೋದು. ಇಂಥ ಟೈಮಲ್ಲಿ ನಾನು ಇದೇ ಜಾತಿ, ನಾನು ಇದೇ ಧರ್ಮ ಅಂತ ಯೋಚನೆ ಮಾಡ್ತೀಯಾ? ಅಥವಾ ನಾನು ಈ ಜಾತಿ ಧರ್ಮದಲ್ಲಿ ಹುಟ್ಟಿದಕ್ಕೆ ಈ ರೀತಿ ಕಷ್ಟ ಬಂದಿದೆ ಅಂತ ಯೋಚನೆ ಮಾಡ್ತೀಯಾ? ಇಲ್ಲ ಅಲ್ವಾ? ಓಕೆ, ಇನ್ನೂ ಒಂದು ಸಿಚುವೇಶನ್. ತುಂಬ ಸಂತೋಷವಾದ ದಿವಸ, ನಿನ್ನ ಸುತ್ತಮುತ್ತ ಇರೋರೆಲ್ಲರೂ ಕೂಡ ನೀನನ್ನು ತುಂಬ ಪ್ರೀತಿಸ್ತಿರ್ತಾರೆ ಆ್ಯಂಡ್ ಆ ಖುಷಿನ ನೀನು ಅನುಭವಿಸ್ತಿರ್ತೀಯ. ಆ ಸಮಯದಲ್ಲಿ ನೀನು ಯಾವ ಧರ್ಮ ಯಾವ ಜಾತಿ ಅಂತ ಯೋಚನೆ ಮಾಡ್ತೀಯಾ? ಅಥವಾ ನೀನು ಯಾರನ್ನಾದರೂ ಪ್ರಶ್ನೆ ಮಾಡೋಕ್ಕೆ ಹೋಗ್ತೀಯಾ? ಇಲ್ಲ ಅಲ್ವಾ? ನೀನು ನನಗೆ ಮಗು ಅಷ್ಟೆ. ಮಗು. ನೀ ಪ್ಯಾಂಟ್ ಶರ್ಟ್ ಹಾಕೋತೀಯೋ, ಪಂಚೆ ಉಟ್ಕೋತೀಯೋ, ಅಥವಾ ಪೈಜಾಮ ಹಾಕೋತೀಯೋ, ಇಲ್ಲ ಬುರ್ಕಾ ಹಾಕೋತೀಯೋ, ಸೀರೆ ಉಟ್ಕೋತೀಯೋ, ಇಲ್ಲ ಹಾಗೆ ಮಾಡ್ರನ್ನಾಗಿ ಡ್ರೆಸ್ ಮಾಡ್ಕೋತೀಯೋ, ಇದು ಯಾವುದರಿಂದನೂ ಕೂಡ ವ್ಯತ್ಯಾಸ ಆಗೋದೇ ಇಲ್ಲ. ನನ್ನ ಪ್ರೀತಿ ಹಾಗೇ ಇರುತ್ತೆ. ಇದೆಲ್ಲ ನೀವು ಮಾಡ್ಕೊಂಡಿರೋದಲ್ವಾ? ಯೋಚನೆ ಮಾಡು ಒಂದ್ಸರಿ. ಎಷ್ಟು ಸರಿ ನಿನಗೆ ನಿನ್ನ ಜಾತಿ ಅಥವಾ ಧರ್ಮನ ಹೇಳ್ಕೊಳ್ಳೋಕ್ಕೆ ಮುಜುಗರ ಆಗಿರ್ಬೋದು ಅಂತ. ಎಷ್ಟು ಸರಿ ನೀನು ಅದನ್ನು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಟ್ಟಿದೀಯಾ ಅಂತ.
ಎಷ್ಟು ಸರಿ ಯಾರಾದರೂ ಯಾಕಾದರೂ ಈ ಟಾಪಿಕ್ ಮಾತಾಡ್ತಿರೋ ಅಂತ ಅನಿಸಿರ್ಬೋದಲ್ವ. ಹೆಮ್ಮೆ ಪಡೋದು ಕೂಡ ತಪ್ಪಿನ ವಿಚಾರ, ಈ ಜಾತಿಲಿ ನಾನು ಹುಟ್ಟಿದೆ ಅನ್ನೋದು ಕೂಡ ತಪ್ಪಿನ ವಿಚಾರ. ನೀನು ಹುಟ್ಟಿರೋದು ಈ ಜಗತ್ತಲ್ಲಿ, ಜಾತಿಲಲ್ಲ. ಹೇಳ್ತಿದ್ದೀನಲ್ವ, ನಾನು ಇದನ್ನು ಮಾಡಿಲ್ಲ. ಆ್ಯಂಡ್ ನಾನಿದನ್ನು ನಿನ್ನ ಜಗತ್ತಿಗೆ ಬಂದು ಸರಿ ಮಾಡೋಕ್ಕೆ ಕೂಡ ಆಗಲ್ಲ. ನೀನು ಕಲಿಬೇಕು, ನೀನು ಬದಲಾಗಬೇಕು. ಇದೆಲ್ಲದರಿಂದ ಜಗತ್ತು ಬದಲಾಗುತ್ತೆ. ನೀನು ಒಬ್ಬಳು ಬದಲಾದರೆ ನಿನ್ನ ನೋಡಿ ಇನ್ನೊಬ್ಬರು ಕಲಿತಾರೆ. ನೀನು ಯಾರಿಗೂ ಕೆಟ್ಟದಂತೂ ಹೇಳ್ಕೊಡ್ತಿಲ್ಲ. ಎಲ್ಲರೂ ಬದುಕಬೇಕು. ಬದುಕೋದಷ್ಟೇ ಜೀವನದ ದೊಡ್ಡ ಗುರಿಯಾಗಿರಬೇಕು, ಬೇರೆ ವಿಚಾರಗಳಲ್ಲ. ಧರ್ಮ ಅಂತೆ, ಜಾತಿ ಅಂತೆ. ಸೀರಿಯಸ್ಲಿ ಹನ್ನು, ತಪ್ಪು ಚಿನಿಮಾ, ತಪ್ಪು. ಬದುಕಬೇಕು, ನೀನು ಅಚೀವ್ ಮಾಡಬೇಕೇನಾದರೂ. ಕನಸುಗಳು ಕಾಣಬೇಕು, ಅದನ್ನು ಈಡೇರಿಸ್ಕೋಬೇಕು. ನೀನೇನು ಅಂತ ಎಲ್ಲರಿಗೂ ನಿರೂಪಿಸಿ ತೋರಿಸ್ಬೇಕು ಅಷ್ಟೇ. ನೀನೇನಾದರೂ ಅಂದ್ಕೊಂಡಿರು, ಎಲ್ಲ ವರ್ಕೌಟ್ ಆಗುತ್ತೆ. ಅದು ವರ್ಕೌಟ್ ಆಗಬೇಕು ಅಂದರೆ ನೀನಾಗಬೇಕು. ನಿನ್ನ ಹಿಂದೆ ಯಾವ ಹೆಸರು ಕೂಡ ಇರಬಾರ್ದು, ನಿನ್ನ ಮುಂದೆ ಯಾವ ಧರ್ಮ ಕೂಡ ಬರಬಾರ್ದು, ಆ ಕಡೆ ಈ ಕಡೆ ಸಣ್ಣ ಪುಟ್ಟ ಜಾತಿ ಅನ್ನೋದು ಕೂಡ ಇರಬಾರ್ದು. ನೀನಷ್ಟೇ ಬಂಗಾರ, ಇಂಪಾರ್ಟೆಂಟು. ನಿನಗೋಸ್ಕರನೇ ಈ ಜಗತ್ತಿರೋದು. ನಾನು ನೋಡ್ತಾನೇ ಇದ್ದೀನಿ ನಿನ್ನ ಜಗತ್ತಲ್ಲಿ ಇದೆಲ್ಲ ನಿನ್ನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅಂತ. ಒಂದು ದೇಶನ ಆಳೋದಕ್ಕೂ ಕೂಡ ಇದ್ರ ವಿಚಾರವಾಗಿ ನೀವುಗಳು ತುಂಬ ಯೋಚನೆ ಮಾಡ್ತೀರಾ. ನನ್ನ ಜಾತಿಯವನು ಗೆಲ್ಲಬೇಕು, ನನ್ನ ಜಾತಿಯವನು ಇರಬೇಕು, ಬೇರೆ ಧರ್ಮದವ್ರು ಬೇಡ, ಬೇರೆ ಜಾತಿಯವ್ರು ಬೇಡ ಅಂತ. ಐ ಡೋಂಟ್ ನೋ ಯಾಕೆ ಮನುಷ್ಯ ಅಂತ ಯಾಕೆ ನೋಡಲ್ಲ ಅಲ್ಲಿ. ಇದೆಲ್ಲದಕ್ಕೂ ಕೂಡ ನನ್ನ ಹತ್ರ ಉತ್ತರ ಇದ್ರೂ ನಾನು ಸರಿ ಮಾಡೋದಕ್ಕೆ ಬರಲ್ಲ. ನೀವೇ ಮಾಡ್ಕೋಬೇಕು. ಆ್ಯಂಡ್ ಬಂದಲ್ಲ ಒಂದಿನ ಮಾಡ್ಕೋತೀರ. ಮಾಡ್ಕೊಳ್ಳೋ ದಾರಿಗೆ ನಾನು ಕರ್ಕೊಂಡು ಹೋಗ್ತೀನಿ, ಜೊತೆಲೇ ಇರ್ತೀನಿ. ಬಟ್ ಸರಿ ಮಾಡ್ಕೋಬೇಕಾಗಿರೋದು ನೀವೇ. ಓಕೆ, ತುಂಬ ಡೆಪ್ತ್ ಆಗೋಯ್ತಾ ಅನ್ನೋ ಇವತ್ತು ಮಾತಾಡ್ತಿರೋ ವಿಷಯ? ಇಟ್ಸ್ ಓಕೆ. ಇನ್ಫ್ಯಾಕ್ಟ್ ಇಂಪಾರ್ಟೆಂಟ್ ವಿಷಯ ಇದು. ನನ್ನ ಹೆಣ್ಣು ತನ್ನ ಬದುಕಲ್ಲಿ ಯಾರೂ ಕೂಡ ಧರ್ಮ ಜಾತಿ ಅಂತ ಟ್ರೀಟ್ ಮಾಡೋಕ್ಕೆ ಹೋಗಬಾರ್ದು. ನನ್ನ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಮನುಷ್ಯರೇ, ಅವರೆಲ್ಲರೊಳಗೂ ಕೂಡ ದೇವರಿದ್ದಾನೆ. ಆ್ಯಂಡ್ ನಾನು ನೋಡ್ತಿದ್ದೀನಿ, ನನಗೆ ಕಾಣಿಸುತ್ತೆ ಅನ್ನೋ ರೀತಿ ನೀನು ಇರಬೇಕು. ನೀನು ಕೂಡ ದೇವ್ರೆ, ನಿನ್ನೊಳಗೂ ಕೂಡ ಒಬ್ಬ ಪರಮಾತ್ಮ ಇದ್ದಾನೆ. ನೀನು ಯಾವಾಗ ಯಾರ ಬಗ್ಗೆನಾದರೂ ಒಳ್ಳೇದು ಯೋಚನೆ ಮಾಡಿದಾಗಲೂ ಕೂಡ ನೀನು ದೇವರೇ ಆಗಿರ್ತೀಯ. ಒಬ್ರಿಗೆ ಒಳ್ಳೇದು ಬಯಸೋದು, ಒಬ್ರಿಗೆ ಒಳ್ಳೇದು ಮಾಡೋದು, ಒಬ್ರ ಬಗ್ಗೆ ಒಳ್ಳೆ ಕನಸು ಕಾಣೋದು, ಇಂಥ ಎಲ್ಲ ಸಂದರ್ಭದಲ್ಲೂ ಕೂಡ ನೀ ದೇವರಾಗೇ ಇರ್ತೀಯ. ನೀನು ಒಳ್ಳೆ ಯೋಚನೆ ಮಾಡಿದಾಗೆಲ್ಲ ನಿನ್ನೊಳಗಿನ ಪರಮಾತ್ಮ ಎಚ್ಚರವಾಗ್ತಾನೆ. ಸೊ ನಿನ್ನೊಳಗಡೆನೇ ಪರಮಾತ್ಮ ಇರಬೇಕಾದ್ರೆ ಧರ್ಮದಲ್ಲಿ ಜಾತಿಲೆಲ್ಲ ಯಾಕೆ ಹುಡುಕ್ತೀಯ? ನಾನು ಇವಾಗ ಸಮುದ್ರದ ಜೊತೆ ಎಷ್ಟೊತ್ತು ಬೇಕೋ ಆಟ ಆಡ್ಕೊ, ಆಮೇಲೆ ಕರ್ಕೊಂಡೋಗಿ ನಾನೇ ಮಲಗಿಸ್ತೀನಿ. ಓಕೆನಾ? ಈಗ ಆಲ್ರೆಡಿ ನಿಂಗೆ ನಿದ್ದೆ ಬಂದಿದ್ರೆ ಫೈನ್, ಇಲ್ಲ ಅಂದರೆ ನೀನು ಆಟ ಆಡು. ನಿನಗೆ ಯಾವಾಗ ನಿದ್ದೆ ಮಾಡಬೇಕು ಅನಿಸುತ್ತೋ ಆವಾಗ ನಾನೇ ಮಲಗಿಸ್ಕೋತೀನಿ. ನಾನು ಕರ್ಕೊಂಡೋಗಿ ನಿನ್ನ ಪ್ರಪಂಚಕ್ಕೆ ಕೂಡ ಬಿಟ್ಟು ಬರ್ತೀನಿ. ಓಕೆನಾ? ಜಾಸ್ತಿ ಯೋಚನೆ ಮಾಡಬೇಡ, ನಾನಿದ್ದೀನಿ ನಿನ್ನ ಜೊತೆ. ನೀನು ನಿನ್ನನ್ನು ಜೊತೆಗೆ ಇಡೀ ಜಗತ್ತನ್ನೇ ಗೆಲ್ತೀಯ. ತುಂಬ ಪ್ರೀತಿಸ್ತೀನಿ ನಿನ್ನನ್ನು, ಎಲ್ಲೂ ಬಿಟ್ಟು ಹೋಗಲ್ಲ. ಓಕೆ?